ಆಕಾಶವಾಣಿ. ಹಸಿರೊಳಗಡೆ ಉಸಿರಡಗಿದೆ, ಕಾಡೊಳಗಡೆ. ಉಸಿರಿಗಾಗಿ ಹಸಿರು ಸಂಸ್ಥೆಯ ಹಸಿರು ಯಜ್ಞದ ರೂವಾರಿ ಡಾಕ್ಟರ್ ಗಂಗಾಧರ್ ರೆಡ್ಡಿ ಎನ್ ಅವರೊಂದಿಗೆ ಸಂದರ್ಶನ. ಕೈಯೊಳಗಿದೆ ಹಸಿರೊಳಗಡೆ ಉಸಿರಡಗಿದೆ, ಕಾಡೊಳಗಡೆ ಕನಸಡಗಿದೆ. ಶ್ರೋತೃಗಳೇ ನಮಸ್ಕಾರ. ಉಸಿರಿಗಾಗಿ ಹಸಿರು ಎಂಬ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡಿರುವಂಥ ಡಾಕ್ಟರ್ ಗಂಗಾಧರ್ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪರಿಚಯಿಸುವ ಒಂದು ಪ್ರಯತ್ನ ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ. ಇವರು ಬೆಂಗಳೂರು ವಿಶ್ವವಿದ್ಯಾಲಯ ಸಮಾಜ ಕಾರ್ಯ ವಿಭಾಗದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಹಾಗೆಯೇ ವ್ಯಕ್ತಿಗತ ಸಮಾಜ ಕಾರ್ಯ ಪರಿಚಯ ಹಾಗೂ ವಿಪತ್ತು ನಿರ್ವಹಣೆಯಲ್ಲಿ ಸಮಾಜ ಕಾರ್ಯ ಅನ್ನುವಂಥ 2 ಪುಸ್ತಕಗಳ ಲೇಖಕರು ಕೂಡ ಹೌದು. ಜೊತೆಗೆ ಮಾನವ ಸಂಪನ್ಮೂಲ ವೃತ್ತಿನಿರತರ ಕನ್ನಡ ಸಮ್ಮೇಳನದ ಅಂಗವಾಗಿ ಹೊರತಂದ 3 ಕೈಪಿಡಿಗಳ ಸಂಪಾದಕರು ಕೂಡ ಹೌದು. ಪ್ರತಿಷ್ಠಿತ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಹಲವಾರು ಸಂಶೋಧನಾ ಲೇಖನಗಳನ್ನು ಕೂಡ ಇವರು ಪ್ರಕಟಿಸಿದ್ದಾರೆ. ಅನೇಕ ಸಮ್ಮೇಳನ ಕಾರ್ಯಾಗಾರಗಳಲ್ಲಿ ಸಂಶೋಧನಾಧಾರಿತ ಲೇಖನಗಳನ್ನು ಕೂಡ ಮಂಡಿಸಿದ್ದಾರೆ. ಪರಿಸರ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸುವ ಒಂದು ಮಹತ್ತರವಾದ ಉದ್ದೇಶವನ್ನು ಇಟ್ಕೊಂಡು ಅವರು ಉಸಿರಿಗಾಗಿ ಹಸಿರು ಅನ್ನುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಇವತ್ತು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಸಾಕಷ್ಟು ಉತ್ತಮವಾದಂಥ ಪರಿಸರದ ಸಂರಕ್ಷಣೆಯ ಕಾರ್ಯಗಳನ್ನ ಒಂದು ಯಜ್ಞದ ರೀತಿಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅಂತಹ ಗಂಗಾಧರ್ ರೆಡ್ಡಿಯವರು ಇವರು ನಮ್ಮ ಜೊತೆ ಇದ್ದಾರೆ. ಗಂಗಾಧರ್ ರೆಡ್ಡಿಯವರೇ, ತಮಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ತೆ ಸರ್. ಗಂಗಾಧರ್ ರೆಡ್ಡಿಯವರೇ, ನನಗೊಂದು ಕುತೂಹಲ. ಈ ಪರಿಸರ ಸಂರಕ್ಷಣೆ ಕಡೆಗೆ ತಮಗೆ ಆಸಕ್ತಿ ಬೆಳೆದಿದ್ದು ಯಾವಾಗ, ಹೇಗೆ, ಇದ್ರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿ. ಖಂಡಿತ ಸರ್, ಮಾಡುವ. ಮೂಲತಃ ನಾನು ಕೃಷಿ ಅಥವಾ ಕೃಷಿಕ ಕುಟುಂಬದಿಂದ ಬಂದಿರುವಂಥವನು. ನಂದು ಚಿಕ್ಕಬಳ್ಳಾಪುರ ಜಿಲ್ಲೆ, ಒಂದು ಸಣ್ಣ ಹಳ್ಳಿ. ಆ ಹಳ್ಳಿಯಲ್ಲಿ 2002-2003ನೇ ಸಾಲಿಗೆ ನಾನು PUC ಓದ್ತಾ ಇದ್ದೆ. ಆ ಸಮಯದಲ್ಲಿ ಏನಾಯಿತು ಅಂದರೆ ಲೈಟಾಗಿ ಬರ ಕಾಣಿಸ್ಕೊಳ್ತು. ಕೇವಲ 60-70 ಅಡಿ ಸಿಗ್ತಾ ಇದ್ದಂಥ ನೀರು, ಅಂತರ್ಜಲ ಕ್ರಮೇಣವಾಗಿ ಆಳಕ್ಕೆ ಹೋಯ್ತಾ ಹೋಯ್ತು. ರೀಸನ್ಸ್ ಹುಡುಕ್ತಾ ಹೋದಾಗ ಸುತ್ತಮುತ್ತಲು ನಡೀತಾ ಇರುವಂಥ ಮರಳು ಗಣಿಗಾರಿಕೆ ಇರ್ಬೋದು, ನಮ್ಮ ಭಾಗದಲ್ಲಿ ಬದ್ದಂತಹ ಪ್ರಮುಖವಾಗಿ ಬೆಳ್ತಾ ಇರುವಂಥ ನೀಲಗಿರಿ ಇರ್ಬೋದು. ಈ 2 ಅಂಶಗಳು ಏನಾಯಿತು ಅಂದರೆ ಅಂತರ್ಜಲದ ಕಡಿಮೆ ಆಗ್ಲಿಕ್ಕೆ ಕಾರಣವಾಯಿತು. ಅದಾದಮೇಲೆ ನಾನು MSW ಓದಲಿಕ್ಕೆ ಬೆಂಗಳೂರಿಗೆ ಬಂದೆ. ಊರಿಗೆ ಸ್ವಲ್ಪ ಓಡಾಡ ಕಡಿಮೆ ಆಯಿತು. 2012-13 ಟೈಮ್ಗೆ ನಾವು ಆಡಿ ಬೆಳೆದಿರುವಂಥ ಕಾಡು ಏನಿತ್ತು ನಮ್ಮ ಊರಿನ ಪಕ್ಕದಲ್ಲೇ ಇದ್ದಿದ್ದು, ಅದೆಲ್ಲವೂ ಕೂಡ ಈ ಅಕ್ರಮ ಮರಳು ಗಣಿಗಾರಿಕೆ ಮತ್ತು ಫಿಲ್ಟರ್ಗೆ ಬಲಿಯಾಯಿತು. ಯಾವಾಗ ಈ ಫಿಲ್ಟರ್ ದಂಧೆ ಕೇವಲ ಸಾಂಪ್ರದಾಯಿಕ ಜಲಮೂಲಗಳನ್ನೇ ಅಲ್ಲದೆ ಪಕ್ಕದಲ್ಲಿದ್ದಂಥ ಸರ್ಕಾರಿ ಗೋಮಾಳ, ಅರಣ್ಯ ಭೂಮಿಗೂ ವ್ಯಾಪಿಸ್ತು. ಆವಾಗ ಅಲ್ಲಿದ್ದಂತಹ ಜೀವ ವೈವಿಧ್ಯತೆ, ಪ್ರಮುಖ ಸ್ಥಳೀಯವಾಗಿರುವಂಥ ಜೀವ ವೈವಿಧ್ಯತೆ ಸಂಪೂರ್ಣವಾಗಿ ನಾಶ ಆಯಿತು. ಅದು ನಾಶ ಆಗಿದ ತಕ್ಷಣನೇ ಅಲ್ಲಿ ಸುತ್ತಮುತ್ತಲಿರುವಂಥ ಜನ ಆ ಒಂದು ಭೂಮಿನ ಅತಿಕ್ರಮಣ ಮಾಡಿಕೊಂಡು ಅಲ್ಲಿ ಬೆಳೆ ಬೆಳೆಯಕ್ಕೆ ಶುರುವಾಯಿತು. ಅಂದ್ರೆ ಒಂದು ಕಾಲದಲ್ಲಿ ಹಚ್ಚ ಹಸಿರಲ್ಲಿ ಬೆಳೀತಾ ಇದ್ದಂಥ ನಾನು ಈಗ ಹೋದ ಕೂಡಲೇ ಆ ಇಡೀ ಕಾಡೆ ಮಂಗಮಾಯ ಆಗಿತ್ತು. ಅಲ್ಲಿ ಏನೂ ಕೂಡ ಇರಲಿಲ್ಲ. ಜೊತೆಗೆ ದನಕರುಗಳಿಗೆ ಎಲ್ಲಿ ಹೋಗ್ಬೇಕು ಮೇಯ್ಲಿಕ್ಕೆ ಇಲ್ಲ. ಆ ಟೈಮಿಗೆ ಬರೀ 60-70 ಅಡಿಯಲ್ಲಿ ನೀರು ನೋಡ್ತಾ ಇದ್ದ ನಾವು 800,000 ಅಡಿ ಕೊರೆದ್ರೂ ನೀರು ಸಿಗದೆ ಪರಿಸ್ಥಿತಿ ಬಂತು. ಆ ಟೈಮಲ್ಲಿ ನಾವು ಪ್ರಯತ್ನ ಪಟ್ವಿ ಅದನ್ನು ನಿಲ್ಲಿಸ್ಲಿಕ್ಕೆ, ಮರಳು ಗಣಿಗಾರ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡುವಂಥ ಸಕ್ಸಸ್ ಆಯಿತು. ನಮಗೆ ನಿಲ್ತು. ಬಹುಶಃ 2013-14 ವೇಳೆಗೆ ನಿಂತೋಯ್ತದ್ದು. ಆದರೆ ಈ ಕಳೆದೋಗಿರುವಂತಹ ಅಥವಾ ಹಾನಿಯಾಗಿರುವಂಥ ಜೀವ ವೈವಿಧ್ಯತೆಯನ್ನು ಮರು ಸಂಸ್ಕರಣೆ ಮಾಡುವುದು, ಸಂರಕ್ಷಣೆ ಮಾಡೋದು ದೊಡ್ಡ ಸವಾಲು. ಆಗ ಸಮರೋಪಾದಿಯಲ್ಲಿ ಕೆಲಸ ಆಗಬೇಕಿತ್ತು. ಅದರಲ್ಲಿ ಊರಿನ ಜನರನ್ನ ಸಹಾಯ ಕೇಳಿದ್ವಿ. ಅವರು ತಂಪಾಡಿಗೆ ತಾವು ಇರೋದ್ರಲ್ಲಿ ನೆಮ್ಮದಿಯಾಗಿರ್ಲಿಕ್ಕೆ ಪ್ರಯತ್ನ ಪಟ್ಟರೆ ಹೊರತು ಯಾರೂ ಕೂಡ ಮುಂದೆ ಬರಲಿಲ್ಲ. ಆ ಸಮಯದಲ್ಲಿ ನಾನು NGO ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದಂಥವನು ಕ್ರಮೇಣವಾಗಿ ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ತಗೊಂಡೆ. ಒಬ್ಬ ಉಪನ್ಯಾಸನಾಗಿ ಜಾಯಿನ್ ಆದೆ. ಆಗ ವಿದ್ಯಾರ್ಥಿಗಳ ಸಹಕಾರದಲ್ಲಿ ಈ ಒಂದು ಹಸಿರು ಯಜ್ಞ ಅಥವಾ ಹಸಿರು ಕಾರ್ಯಕ್ರಮ ಮಾಡಬೇಕು ಅನ್ನೋ ಇಂಟೆನ್ಷನ್ನಲ್ಲಿ 2015 ಜನವರಿ 26ರಿಂದ ನಾವು ಈ ಕೆಲಸವನ್ನು ಇದೊಂದು ಆಲೋಚನೆ ಆರಂಭ ಆಯಿತು. ನಮಗೆ ಒಂದು ಪ್ರಜ್ಞೆ ಅನ್ನುವಂಥದ್ದು, ಸಾಮಾಜಿಕ ಪ್ರಜ್ಞೆ, ಸಮುದಾಯದ ಪ್ರಜ್ಞೆ, ಪರಿಸರದ ಬಗೆಗಿನ ಒಂದು ಕಾಳಜಿ ನಿಮ್ಮೊಳಗಡೆ ಕಾಣಿಸ್ಕೊಳ್ತು. ನೋಡಿ ಗಂಗಾಧರ್ ರೆಡ್ಡಿ ಅವರೇ, ಚಿತ್ರದುರ್ಗದ ಆಕಾಶವಾಣಿನಲ್ಲಿ ಇವತ್ತು ಮಾತಾಡ್ತಾ ಇದ್ದೀರಾ.
ಚಿಕ್ಕಬಳ್ಳಾಪುರದ ಪರಿಸ್ಥಿತಿಗೂ ಚಿತ್ರದುರ್ಗದ ಪರಿಸ್ಥಿತಿಗೂ ಏನು ಅಗಾಧವಾದಂತ ವ್ಯತ್ಯಾಸ ಏನು ಇಲ್ಲ. ಖಂಡಿತ. ನಿಮ್ಮದು ಕೂಡ ಬಯಲು ಪ್ರದೇಶ, ಮಳೆ ಆಶ್ರಯ ಇಲ್ಲದೆ ಇರುವಂತ ಒಂದು ಪ್ರದೇಶ, ಹಾಗೇನೆ ನಮ್ಮ ಚಿತ್ರದುರ್ಗನೂ ಕೂಡ ಸುಮಾರಿಗೆ ಹಾಗೆ ಇದೆ. ಇಂತಹ ಪರಿಸರದಲ್ಲಿ ತಾವು ಪರಿಸರ ಸಂರಕ್ಷಣೆಯ ಒಂದು ಧ್ಯೇಯವನ್ನ ಇಟ್ಕೊಂಡು ಉಸಿರಿಗಾಗಿ ಹಸಿರು ಅನ್ನುವಂಥ ಒಂದು ಸಂಸ್ಥೆಯನ್ನ 2015ರಲ್ಲಿ ವಿದ್ಯಾರ್ಥಿಗಳ ಒಂದು ಸಂಗಡ ಒಡನಾಡ್ತಾ ಈ ಒಂದು ಸಂಸ್ಥೆಯನ್ನು ತಾವು ಹುಟ್ಟಾಕೋದ್ರಿ. ಈ ಸಂಸ್ಥೆಯನ್ನ ಸ್ಥಾಪಿಸೋದಕ್ಕೆ ಪ್ರೇರಣೆಯಾದಂಥ ಸಂಗತಿಗಳಿದ್ದೇ ಇರ್ತವೆ ಸಹಜವಾಗಿ. ಅವುಗಳ ಬಗ್ಗೆ ತಾವು ಮಾತಾಡ್ತೀರಾ? ಬಹುಶಃ ನಾನು ವಿದ್ಯಾರ್ಥಿನ ಕರ್ಕೊಂಡು ಹಲವಾರು ಪ್ರದೇಶಕ್ಕೆ ಸುತ್ತಾ ಇದ್ದೆ. ಪ್ರಮುಖವಾಗಿ ಕೇರಳಕ್ಕೆ ಹೋಗಿದ್ದೆ, ನಮ್ಮ ಮಲೆನಾಡಿಗೆ ಬಂದಿದ್ದೆ. ಅಲ್ಲಿರುವಂಥ ಪರಿಸ್ಥಿತಿಗೂ ನಮ್ಮ ಬಯಲು ಸೀಮೆ ಪ್ರದೇಶದಲ್ಲಿ ಇನ್ಕ್ಲೂಡಿಂಗ್ ಚಿತ್ರದುರ್ಗ, ತುಮಕೂರು, ರಾಮನಗರ, ಬೆಂಗಳೂರು ರೂರಲ್ಲು, ಅರ್ಬನ್, ಕೋಲಾರ, ಚಿಕ್ಕಬಳ್ಳಾಪುರ, ಈ ಪ್ರದೇಶಗಳಲ್ಲಿ ಒಂದು ಕಾಲದಲ್ಲಿ ನಮಗೆ ಗೊತ್ತಿದೆ ನದಿಗಳು ಹರಿತಾ ಇದ್ವು ಅಂತ. ಆದ್ರೆ ಇವಾಗ ಹರಿತಾ ಇದೆಯಾ? ಇಲ್ಲ. ಕಾರಣ ಏನು? ಅಲ್ಲಿ ಬೆಳೀತಾ ಇರುವಂತ ಅಗಾಧ ಪ್ರಮಾಣದ ನೈಸರ್ಗಿಕ ಸಂಪನ್ಮೂಲಗಳನ್ನ ಕೊಳ್ಳೆ ಹೊಡೆಯುವಂತ ಪರಿಸ್ಥಿತಿ ಆಗ್ತಾ ಇದೆ. ಮರಳು ಬಗ್ಗೆ ನಾನು ಜಸ್ಟ್ ಮಾತನಾಡಿದೆ, ಅದು ಹೊರತುಪಡಿಸಿ ತುಂಬಾ ರೀತಿಯಲ್ಲಿ ಆಗ್ತಾ ಇದೆ. ಸೊ ಅದನ್ನ ತಡೆಗಟ್ಟಬೇಕು ಅಂದ್ರೆ ಯಾವುದೇ ಸಮಸ್ಯೆನ ನಾವು ಬೇರೆ ಸಮೇತ ಕಿತ್ಲಾಕ್ಲಿಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಮೇಲೆ ಆಪಾದನೆಗಳು ಬರೋದು ಜಾಸ್ತಿ ಆಗುತ್ತೆ. ಸೊ ಆ ಸಮಸ್ಯೆನ ನಾವು ತಲೆ ಮೇಲೆ ಮುಟ್ಟಕ್ಕಿಂತ ಮುಖ್ಯವಾಗಿ ಏನ್ ಮಾಡಿದ್ವಿ, ಅದರ ಆಲ್ಟರ್ನೇಟಿವ್ ಆಗಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ವಿ. ಸಮಸ್ಯೆನ ಮೂಲ ಸಮಸ್ಯೆ ಕೈ ಹಾಕ್ಲಿಲ್ಲ, ಜೊತೆಗೆ ಅದನ್ನ ಹೇಗ್ ಪರಿಷ್ಕಾರ ಮಾಡಬೇಕು, ಜನರಲ್ ಅರಿವು ಕ್ರಿಯೇಟ್ ಮಾಡಬೇಕು, ಜೊತೆಗೆ ಪರಿಸರ ಪರಿಸಬೇಕು, ಮತ್ತೆ ಮಳೆ ಬರಬೇಕು, ನಮ್ಮ ಕೆರೆಗಳಲ್ಲಿ ನೀರು ನಿಲ್ಲಬೇಕು, ಅದರಿಂದ ಅಂತರ್ಜಲ ವೃದ್ಧಿ ಆಗಬೇಕು. ಇಲ್ಲಿ ಮೋಡಗಳನ್ನ ಆಕರ್ಷಣೆ ಮಾಡ್ಕೊಳ್ಳೋದು ಹಸಿರು ಪರಿಸರ ಕರೆಕ್ಟ್ ಆಗಿ ಗೊತ್ತಿದೆ, ನಮಗೆ ಓದ್ಕೊಂಡಿದೀವಿ. ಅದ್ರ ಮೂಲಕ ಆಗುವಂತ ಕೆಲಸ ಮಾಡಬೇಕಾಗುತ್ತೆ. ತದನಂತರ ಕ್ರಮೇಣವಾಗಿ ಲಾಬಿಂಗ್ ಮಾಡೋಣ, ಗೌರ್ಮೆಂಟ್ ಜೊತೆ ಮಾತನಾಡುವ. ಅದಾದ್ಮೇಲೆ ಅಂತರ್ಜಲವನ್ನ ಹೆಚ್ಚಿಸ್ಲಿಕ್ಕೆ ಏನ್ ಮಾಡಬಹುದು, ಎಲ್ಲ ರೈತಾಪಿ ವರ್ಗ ಜನನೇ ಇರುವಂತದ್ದು ಇಲ್ಲಿ. ಆ ರೈತರಿಗೆ ಜೀವಜಲನೇ ನೀರು, ಆ ನೀರನ್ನು ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅದಕ್ಕೊಂದು ವೇದಿಕೆ ಬೇಕು ಅನಿಸ್ತು, ಒಂದು ಸಂಸ್ಥೆ ಬೇಕು ಅನಿಸ್ತು, ಅದಕ್ಕೊಂದಿಷ್ಟು ಜನರ ಒಡನಾಟ ಬೇಕು, ಶಕ್ತಿ ಬೇಕು, ಬಲ ಬೇಕು ಅಂತ ಅನಿಸ್ತು. ಹಾಗಾಗಿ ಉಸಿರಿಗಾಗಿ ಹಸಿರು ಅನ್ನುವಂತ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರಿ. ನಿಜ ಒಪ್ಕೊಳ್ತೀನಿ ಗಂಗಾಧರ ರೆಡ್ಡಿ ಅವರೇ. ಈಗ ಹೇಳಿ, ಉಸಿರಿಗಾಗಿ ಹಸಿರು ಅನ್ನುವ ಈ ಶೀರ್ಷಿಕೆ ಇದೆಯಲ್ಲ, ಈ ಶೀರ್ಷಿಕೆಯ ಸಂಸ್ಥೆ ಹೇಗ್ ಬಂತು ಅನ್ನೋದ್ರ ಬಗ್ಗೆ. ಇದು ಬಹುಶಃ ಅದೊಂದು ಮಿರಾಕಲ್ ಅಂತ ಕರಿಬಹುದು. ತುಂಬಾ ಯೋಚನೆ ಮಾಡ್ತಾ ಇದ್ವಿ, ಬರೀ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಇರಬೇಕು. ಆ ಯೋಚನೆ ನಮ್ ಬಂದಿದ್ದೇನು ಅಂತಂದ್ರೆ, ಈ ಹಸಿರಿದ್ರೇನೆ ಉಸಿರು, ಆದ್ರೆ ಪ್ರತಿಯೊಬ್ಬರು ಹಸಿರೇ ಉಸಿರು ಅಂತ ಮಾತಾಡ್ತಾ ಇದ್ದಾರೆ. ಹೌದು, ಅಂದ್ರೆ ಹಸಿರನ್ನ ತಗೊಂಡು ಉಸಿರು ಪಡೀಲಿಕ್ಕೆ ಜನ ತಯಾರಾಗ್ತಾ ಇದ್ದಾರೆ. ಬಟ್ ನಾವು ಸೇವಿಸಿಕೊಳ್ಳುವಂತಹ ಉಸಿರಿಗಾಗಿ ಹಸಿರು ವೃದ್ಧಿ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಆ ಒಂದು ಹೆಸರನ್ನ ಟೈಟಲ್ ಕೊಡ್ತಾ ಹೋಗಿದ್ದು. ಇಲ್ಲಿ ಜನರನ್ನ ಸೆಳೀಬೇಕು, ಕ್ಯಾಚಿ ಆಗಿರ್ಬೇಕು, ಜೊತೆಗೆ ಜನರು ಕೂಡ ನಾವು ಉಸಿರಾಡುವಂತ ಗಾಳಿಗೆ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಸ್ವಲ್ಪ ಆದ್ರೂ ಪ್ರಯತ್ನ ಪಡಬೇಕು ಅನ್ನುವಂಥ ಇಂಟೆನ್ಷನ್ ಅವ್ರಿಗೆ ಬರಬೇಕು ಅನ್ನೋ ಕಾರಣಕ್ಕಾಗಿನೇ ಈ ಒಂದು ಟೈಟಲ್ನ ತಗೊಂಡೋದ್ವಿ. ತುಂಬಾ ಉತ್ತಮವಾಗಿರೋ ಪ್ರತಿಕ್ರಿಯೆ ಬಂತು. ಯುವಜನತೆ ನಮ್ಮ ಜೊತೆ ಕೈ ಜೋಡಿಸಿದ್ರು, ಮಕ್ಕಳು ಬಂದ್ರು, ಹಲವು ಜನ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಶುರುವಾದ್ರು. ಇದು ಆರಂಭದಿಂದಲೂ ಅಷ್ಟೇ, ಇಲ್ಲಿವರೆಗೂ ಅಷ್ಟೇ ತುಂಬಾ ಉತ್ತಮವಾಗಿರುವಂತಹ ಪ್ರತಿಕ್ರಿಯೆ, ಪ್ರತಿಸ್ಪಂದನೆ ಬರ್ತಾ ಇದೆ. ಆ ಸಮಯದಲ್ಲಿ ನಾವು ಶುರು ಮಾಡಿದಾಗ ಆಗಿರುವಂತ ಸಮಸ್ಯೆಗಳೇನಿತ್ತು, ಅದನ್ನ ಇಲ್ಲಿಗೆ ನೋಡಿದಾಗ ಆ ಸಮಸ್ಯೆಗಳು ಏನೂ ಇಲ್ಲ ನಮಗೆ. ಹೌದು ನೋಡಿ, ಸಾಮಾನ್ಯವಾಗಿ ಜನರ ಒಂದು ಕಲ್ಪನೆ ಸಹಜವಾಗಿ ಇದ್ದೇ ಇರುತ್ತೆ. ಏನು ಅಂತಂದ್ರೆ, ಮೋಡ ಮಳೆ ಕೊಡುತ್ತೆ ಬಿಡಪ್ಪ, ಭೂಮಿ ಬೆಳೆ ಬೆಳೆಯುತ್ತೆ ಬಿಡಪ್ಪ, ನಾವು ಹೆಂಗೋ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ರೀತಿನಲ್ಲೂ ಕೂಡ ಒಂದು ರೀತಿನಲ್ಲಿ ಪ್ರಕೃತಿಯ ಮೇಲೆ, ಪರಿಸರದ ಮೇಲೆ, ಎಲ್ಲಾ ಈ ಪ್ರಾಕೃತಿಕವಾದ ಸಂಪನ್ಮೂಲಗಳ ಮೇಲೆ ಒಂದು ರೀತಿಯ ದೌರ್ಜನ್ಯವನ್ನ ಎಸಗ್ತಾ ಇರ್ತೀವಿ. ಮತ್ತು ಅದರ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇರಲ್ಲ. ಅಯ್ಯೋ ಬಿಡಯ್ಯ, ನೀರು ಹೋಗ್ತಾ ಇದೆ, ಹೋಗ್ಲಿ ಬಿಡು ಅನ್ನುವಂಥದ್ದು. ಮತ್ತು ಕಾಡು ಕಡಿಯನ ಬಿಡೆಯ ಬೆಳೆಯುತ್ತೆ ಅನ್ನುವಂಥದ್ದು. ಆದರೆ ಈ ನಡುವಿನ ಒಂದು ಅನಾಹುತ ಇದೆಯಲ್ಲ, ದುಷ್ಪರಿಣಾಮಗಳಿದೆಯಲ್ಲ, ಅದು ತಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚರಿಸ್ತು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ ಗಂಗಾಧರ್ ಅವರೇ. ಈಗ ಸಾಮಾನ್ಯವಾಗಿ ಒಂದು ಸಂಸ್ಥೆಯನ್ನ ಆರಂಭ ಮಾಡುವಂಥದ್ದು ಅತ್ಯಂತ ಸುಲಭವಾದಂಥ ಸಂಗತಿನೇ ಅಂತ ನಾವು ಭಾವಿಸ್ಕೊಳ್ಳೋದೇ ಆದ್ರೆ, ಆ ಸಂಸ್ಥೆಯನ್ನ ಬೆಳೆಸಿ 10 ವರ್ಷಗಳ ಕಾಲ ಆ ರಥವನ್ನು ಎಳ್ಕೊಂಡ್ಬರೋದಿದೆಯಲ್ಲ, ತುಂಬಾ ಸವಾಲಿನ ಕೆಲಸ. ಹಾಗಾಗಿ ಆರಂಭದ ಸಂದರ್ಭಗಳಲ್ಲಿ ಈ ಸಂಸ್ಥೆಯನ್ನು ತಾವು ಬೆಳೆಸುವಂತ ನಿಟ್ಟಿನಲ್ಲಿ ತಾವು ಎದುರಿಸಿದ ಸವಾಲುಗಳು, ಸಮಸ್ಯೆಗಳು ಏನು ಅಂತ ಹೇಳಿ ಮಾತಾಡ್ತೀರಾ? ಖಂಡಿತ. ಬೇಸಿಕಲಿ ನಮ್ದು ಕಂಪ್ಲೀಟ್ ಆಗಿ ಸ್ಟೂಡೆಂಟ್ ಫೋಕಸ್ಡ್ ಆಗಿರುವಂತ ಒಂದು ಇನಿಷಿಯೇಟಿವ್ ಅಷ್ಟೇ ನಮ್ದು. ಯುವಕರನ್ನ ಮತ್ತೆ ನನ್ನ MSW ವಿದ್ಯಾರ್ಥಿಗಳನ್ನ, ಮಾಸ್ಟರ್ ಆಫ್ ಸೋಷಿಯಲ್ ಓದ್ತಾ ಇರೋ ವಿದ್ಯಾರ್ಥಿ ಕೇಂದ್ರೀಕರಿಸಿ ನಾನು ಇದನ್ನ ಆರಂಭ ಮಾಡಿದ್ದು. ಕೇವಲ 5 ಜನ, ನನ್ನ ಜೊತೆಗೆ ಇನ್ನೊಂದು 4 ಜನ ವಿದ್ಯಾರ್ಥಿಗಳು ಸೇರಿಕೊಂಡು ಇದನ್ನ 2015ರಲ್ಲಿ ಆರಂಭ ಮಾಡಿದ್ವಿ. ಅದಾದ್ಮೇಲೆ ಪ್ರತಿ ಸರಿನೂ ಕೂಡ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು.
ಬರೀ 10-15 ಸಸಿ ನೆಡ್ಲಿಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಂತ ನಾವು ಒಂದು ದಿನಕ್ಕೆ 2,000 3,000 ಎಂಟೈರ್ ಒಂದು ತಾಲೂಕನ್ನ, ಗುಡಬಂಡೆ ಅನ್ನೋ ತಾಲೂಕನ್ನ ಎಲ್ಲಾ 100 ಶಾಲೆಗಳು ಒಂದೇ ದಿನ ಸಸಿ ನೆಡುವಷ್ಟು ಮಟ್ಟಿಗೆ ಬೆಳೀತು ಅಂದ್ರೆ ಇದು ನಮ್ಮ ಒಂದು ಸೇವೆ ಅಥವಾ ನಿಸ್ವಾರ್ಥ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಕ್ರಮೇಣವಾಗಿ ಅರಿವು ಬರ್ತಾ ಹೋಯಿತು. ಮೊದಲನೇ ವರ್ಷ ನಾವು ಎಂಟೈರ್ 10 ಕಾರ್ಯಕ್ರಮಗಳಿಂದ ಬರೀ 1,000 ಸಸಿ ನೆಟ್ವಿ. ಎರಡನೇ ವರ್ಷ ಒಂದೇ ಕಾರ್ಯಕ್ರಮದಲ್ಲಿ 2,000-3,000 ಸಸಿ ನೆಟ್ವಿ. ಅಂದ್ರೆ ಜನಕ್ಕೆ ನಮ್ಮ ಅವಶ್ಯಕತೆ ಬರ್ತಾ ಇದೆ. ಈ ಮಧ್ಯೆ ಫೇಸ್ಬುಕ್ ಅಲ್ಲಿ ಆಗಿದಾಗ ಜನ ಒಂದಷ್ಟು ಕಾಲೆಳೆಯುವಂತ ಕೆಲಸ ಮಾಡಿದ್ರು. ಇವರು ಹೆಸರುಗಿಡ್ಸ್ಕೊಳ್ಲಿಕ್ಕೆ ಈ ರೀತಿ ಮಾಡ್ತಾ ಇದಾರೆ ಅಂದ್ರು. ಬಹುಶಃ ನಾವು ಅದನ್ನ ಒಪ್ಕೊಂಡ್ವಿ ಕೂಡ. ಯಾಕೆ ಅಂದ್ರೆ ಅಟ್ಲೀಸ್ಟ್ ನಾವು ಹೆಸರಿಗಾಗಾದ್ರೂ ಒಂದು ಇಷ್ಟು ಕೆಲಸ ಮಾಡ್ತಾ ಇದೀವಿ, ನೀವು ತೆಗೊಳ್ಳುವಂತವ್ರು ಏನು ಮಾಡ್ತಾ ಇದ್ರಿ ಅನ್ನೋ ಪ್ರಶ್ನೆ ನಮ್ದಾಗಿತ್ತು. ಈ ಆಸ್ಪೆಕ್ಟ್ ಅಲ್ಲಿ ನೋಡಿದಾಗ ಆರಂಭದಿಂದ ಇಲ್ಲಿವರೆಗೂ ಮೊದಲು ಯಾರು ನಮ್ಮ ಜೊತೆ ನಿಂತಿದ್ರೋ ಅದಕ್ಕಿಂತ ಹೆಚ್ಚಿನ ಜನ ಇವತ್ತು ನಿಲ್ತಾ ಇದ್ದಾರೆ. ಅಲ್ಲಿ ಎಲ್ಲರೂ ಕೂಡ ತಮ್ಮ 1 ದಿನದ ಶ್ರಮವನ್ನ, 2 ದಿನದ ಶ್ರಮವನ್ನ, ವರ್ಷದಲ್ಲಿ 3 ದಿನದ ಶ್ರಮವನ್ನ ನಮ್ಮ ಜೊತೆ ಇರ್ತಾರೆ. ಆಗ ತಂದ್ಬಿಟ್ಟು ನಾವು ಪ್ರತಿ ವರ್ಷದ ಎಲ್ಲಾ ತಿಂಗಳಲ್ಲೂ ಸಸಿ ನೆಡ್ತೀವ? ಖಂಡಿತ ಇಲ್ಲ. ಬರೀ 4-5 ತಿಂಗಳಷ್ಟೇ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಮ್ಯಾಕ್ಸಿಮಮ್ ಅಕ್ಟೋಬರ್ಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ಸಮಯದಲ್ಲಿ ನಾವು ಸಸಿ ನೆಡಲ್ಲ. ಯಾವುದೇ ಆಫರ್ ಬಂದ್ರು ಕೂಡ ನಾವು ಸಸಿ ನೆಡಲ್ಲ. ಯಾಕೆ ಅಂತಂದ್ರೆ ನಮ್ಮಲ್ಲಿ ಮುಂಗಾರು ಮಳೆಗಾಲ ಪ್ರಾರಂಭ ಆಗೋದೇನೆ ಜೂನ್ ತಿಂಗಳಲ್ಲಿ. ಹೌದು. ಹಾಗಾಗಿ ತಾವು ಗಿಡ ನೆಟ್ರೆ ಆ ಒಂದು 5-6 ತಿಂಗಳು ಆ ಗಿಡಗಳಿಗೆ ನೀರು ಮಳೆಯ ಮೂಲಕ ದೊರಕುತ್ತೆ ಅನ್ನುವಂಥದ್ದು ನಿಮ್ಮ ಕಲ್ಪನೆ. ಎಸ್, ಖಂಡಿತ. ಅದು ಅದ್ರ ಜೊತೆಗೆ ಇನ್ನೂ ಒಂದೇನಿದೆ ಅಂತಂದ್ರೆ, ನಾವು ಒಂದು ಸರಿ ಸಸಿ ನೆಟ್ ಮೇಲೆ ಕನಿಷ್ಠ 2 ವರ್ಷದ ಕಾಲ ಫಾಲೋ ಅಪ್ ಮಾಡ್ತೀವಿ. ನಾವು ನಂಬರ್ ಇನ್ಕ್ರೀಸ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಸಸಿ ನೆಡ್ತಾ ಇಲ್ಲ. ಅದನ್ನ ಹೇಗೆ 2 ವರ್ಷ ಪಾಲನೆ ಮಾಡಬೇಕು, ಪೋಷಣೆ ಮಾಡಬೇಕು. ಇಲ್ಲಿ ನಾವೇನ್ ಮಾಡ್ತಾ ಇಲ್ಲ, ಜೊತೆಗೆ ಸಮುದಾಯಗಳನ್ನು ಕೂಡ ಅದ್ರ ಜೊತೆ ಪಾಲ್ಗೊಳ್ಳುವಾಗ ಮಾಡ್ತಾ ಇದ್ವಿ. ಪ್ರಮುಖವಾಗಿ ಸ್ಕೂಲ್ಸ್ ಅಲ್ಲಿ ನೆಡ್ತೀವಿ, ಕಾಲೇಜುಗಳಲ್ಲಿ ನೆಡ್ತೀವಿ, ಸಮುದಾಯ ಭವನಗಳ ಮುಂದೆ ನೆಡ್ತೀವಿ. ಈ ನೆಟ್ಟ ಏನಾಗುತ್ತಂದ್ರೆ ಆ ಊರಿನ ಜನರಿಗೆ, ಪ್ರಮುಖವಾಗಿ ಮಕ್ಕಳು, ಶಿಕ್ಷಕರು, STM ಸದಸ್ಯರು ಅಥವಾ ಇನ್ಯಾವುದೋ ಯೂತ್ ಗ್ರೂಪ್, ಯೂತ್ ಕ್ಲಬ್ ಜೊತೆಗೆ ಕೈ ಜೋಡಿಸಿರ್ತೀವಿ. ನಾವು ನೆಟ್ಟು ಬಂದಾದ್ಮೇಲೆ 1 ಅಥವಾ 1.5 ವರ್ಷ, 2 ವರ್ಷ ಕಾಲ ಅವರದನ್ನ ಪೋಷಣೆ ಮಾಡಿ ಒಂದು 6-7 ಅಡಿ ಬೆಳೆದ ಮೇಲೆ ಅವ್ರಿಗೆ ಒಪ್ಪಿಸಿಟ್ಟು ಬರ್ತೀವಿ. ಸೊ ಇದರಿಂದ ನಾವು ನೆಟ್ಟಿರುವಂತ ಬಹುಪಾಲು ಸಸಿಗಳು ಒಂದು 80-85% ಸಸಿಗಳು ಏನಿದೆಯೋ ಅವೆಲ್ಲ ಮರಗಳಾಗಿ ಬೆಳೆದಿದೆ. ಅಂದ್ರೆ ಗಂಗಾಧರ ರೆಡ್ಡಿ ಅವರೇ, ತಮ್ಮ ಸಂಸ್ಥೆನ ಆರಂಭಿಸಿ ತಾವು ಆ ರಥವನ್ನ ಎಳೆಯುವಂತ ಸಂದರ್ಭದಲ್ಲಿ ಸವಾಲುಗಳು ಎದುರಾದದ್ದು ನಿಜ. ಆದ್ರೆ ಆ ಸವಾಲುಗಳಿಗೆ ಉಂಟಾದಂತಹ ಪ್ರತಿರೋಧಗಳೇ ಮತ್ತೆ ತಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಕೆಲಸ ಮಾಡುವಂತಹ ಒಂದು ಪರಿಸರದ ಪ್ರವೃತ್ತಿನ ತಾವು ಬೆಳೆಸಿದ್ದು ತಾವು ಮತ್ತು ತಮ್ಮ ಸಂಸ್ಥೆಯ ಹೆಗ್ಗಳಿಕೆ ಅಂತ ಅನ್ಸುತ್ತೆ. ನಿಜ. ನಂತರ ಇಲ್ಲಿ ಪ್ರಮುಖವಾಗಿ ನಾವು ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕು. ತಮ್ಮ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ ಈ ಪರಿಸರ ಸಂರಕ್ಷಣೆಗಾಗಿ ಮಾಡ್ತಾ ಇದೆ ಅನ್ನುವಂಥದ್ದು. ಖಂಡಿತ. ಇದು ನಮ್ಮ ಗುರಿ ಒಂದೇ, ಆರೋಗ್ಯಕರ ಸಮಾಜಕ್ಕಾಗಿ ಹಸಿರು ಪರಿಸರವನ್ನ ವೃದ್ಧಿಸುವುದರ ಮೂಲಕ ಸ್ಥಳೀಯ ಜೀವ ವೈವಿಧ್ಯತೆಯನ್ನ ಸಂರಕ್ಷಣೆ ಮಾಡುವಂಥದ್ದು. ನಾವು ಬೇರೆ ಎಲ್ಲಿಂದಲೋ ಮರನ್ನು ತಗೊಂಬಂದು ಹಾಕೋದ ಅವಶ್ಯಕತೆ ಇಲ್ಲ. ನಮ್ದೇ ಅಂತ ಒಂದು ಸ್ಥಳೀಯ ಜೀವ ವೈವಿಧ್ಯತೆ ಇದೆ. ಆ ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡುವಂಥದ್ದು, ಜೊತೆಗೆ ಹಸಿರು ಪರಿಸರ ವೃದ್ಧಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳು ಹಾಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಒಂದು ಸಸಿ ನೆಡ್ತೀವಿ, ಅದು ಸಾರ್ವಜನಿಕ ಸ್ಥಳಗಳಲ್ಲಿ ಮಾತ್ರ. ಆ ಸಸಿ ನೆಡುವುದ್ರ ಮೂಲಕ ಮತ್ತೆ ಅದನ್ನ 2 ವರ್ಷ ಫಾಲೋ ಅಪ್ ಮಾಡ್ತೀವಿ. ಎರಡನೇದು, ಕೆಲವೊಂದು ಕಡೆ ಬೀಜದುಂಡೆ ಪ್ರಸರಣ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನನ್ನ ಪ್ರಕಾರ ಬಯಲು ಸೀಮೆಗೆ ಈ ಬೀಜದುಂಡೆ ಪ್ರಸರಣ ಸಮಂಜಸ ಅಲ್ಲ. ಕಂಟಿನ್ಯೂಯಸ್ ಆಗಿ ಮಳೆ ಬರ್ತಾ ಇದ್ರೆ ಅದು ಬೀಜ ಉಂಡೆ ಹೊಡೆದು ಮೊಳಕೆಯಾಗಿ ಬಡುತ್ತೆ. ನಮ್ಮಲ್ಲಿ ಕಂಟಿನ್ಯೂಯಸ್ ಆಗಿ ಮಳೆ ಬರುವಂತ ಸಿಚುವೇಶನ್ ತುಂಬಾ ಕಡಿಮೆ ಇರೋದ್ರಿಂದ ಅದು ನಮ್ಗೆ ಸೂಟ್ ಆಗಲ್ಲ. ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ನಾವು ಹಾಕಿದಂತಹ ಸಗಣಿ ಮಿಶ್ರಿತವಾದಂತಹ ಬೀಜದ ಉಂಡೆಗಳು ಅವು ಒಣಗಿ ಹೋಗ್ತವೆ. ಅದು ನಮ್ಮ ಏರಿಯಾಗೆ ಸೂಕ್ತ ಆಗಲ್ಲ ಅಂತ ಅನಿಸ್ತಾ ಇತ್ತು. ಮಲೆನಾಡು ಪ್ರದೇಶಗಳಿಗೆ, ಮಲೆನಾಡು, ಪಶ್ಚಿಮ ಘಟ್ಟಗಳು ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಸಿರು ಯಜ್ಞ ಅಂತ ಇದೊಂದು ವಿಶಿಷ್ಟವಾಗಿರೋ ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನ್ ಮಾಡ್ತಾ ಇದೆ ಅಂದ್ರೆ ಬರೀ ವಸತಿ ಶಾಲೆಗಳನ್ನ ಮಾತ್ರ ಫೋಕಸ್ ಮಾಡುತ್ತೆ. ಪ್ರತಿ ವಸತಿ ಶಾಲೆ ಅಂತ ಏನ್ ಕರಿತೀವೋ ಇಲ್ಲಿ 5-7 ಎಕರೆ ಜಮೀನು ಇರುತ್ತೆ ಪ್ರತಿ ವಸತಿ ಶಾಲೆಯಲ್ಲಿ. ಇಲ್ಲಿ 3 ರೀತಿಯಾಗಿರುವಂತಹ ಸಸಿ ಪ್ರಭೇದಗಳನ್ನ ಹಾಕ್ತಿವಿ. ಒಂದು ಇಂಡಿಜಿನಿಯಸ್ ಅಂದ್ರೆ ಸ್ಥಳೀಯವಾಗಿ ಬೆಳೆಯುವಂತ ಸಸಿಗಳನ್ನ, ಎರಡನೇದು ಹಣ್ಣು ಬಿಡುವಂತ ಸಸಿಗಳನ್ನ, ಮೂರನೇದು ಅಲಂಕಾರಿಕ ಸಸಿಗಳನ್ನ. ಇನ್ನೊಂದಷ್ಟು ಶಾಲೆಗಳಲ್ಲಿ ಈ ಆಯುರ್ವೇದಿಕ್ ಸಸಿಗಳನ್ನು ಕೂಡ ಹಾಕಿದೀವಿ. ಕಾರಣ ಏನು ಅಂದ್ರೆ ಆ ಏರಿಯಾ ಅಂದ್ರೆ ಆ ಶಾಲೆಯಲ್ಲಿ ಋತುಕ್ಕೆ ಏನೇ ಹಣ್ಣು ಬಿಡಬೇಕೋ ಆ ಎಲ್ಲವೂ ಕೂಡ ಮಕ್ಕಳು ತಿನ್ನುವಂತ ಆಗಬೇಕು, ಅವರಲ್ಲಿ ಪೌಷ್ಟಿಕಾಂಶ ಬೆಳಿಬೇಕು ಅಂತ ಒಂದು. ಎರಡನೇದು ಚೆನ್ನಾಗಿ ಕಾಣಬೇಕು, ಸುಂದರ ಪರಿಸರನ ಕ್ರಿಯೇಟ್ ಮಾಡಬೇಕು. ಅದಾದ್ಮೇಲೆ ಸ್ಥಳೀಯವಾಗಿ ಬೆಳೆಯುವ ಸಸಿಗಳು ಕೂಡ ಕೊಡಬೇಕು ಅಂತ. ಇದ್ರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಜೀವನ ಶೈಲಿನ ಅಳವಡಿಸಿಕೊಳ್ಳಲಿಕ್ಕೆ ನಾವು ಒಂದಷ್ಟು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಶಾಲಾ ಕಾಲೇಜುಗಳಲ್ಲಿ. ಆಮೇಲೆ ವನ್ಯ ಮೃಗಗಳಿಗಾಗಿ ನಾವು ಮತ್ತು ನೀವು ಅನ್ನೋ ಕಾರ್ಯಕ್ರಮ, ಅದು ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಈ ವನ್ಯ ಮೃಗಗಳಿಗೆ
ನೀರನ್ನು ಕೊಡುವಂತ ಕಾರ್ಯಕ್ರಮ ಆಗ್ತಾ ಇದೆ. ನೀಲಗಿರಿ ಮುಕ್ತ ಅರಣ್ಯಗಳ ಅಭಿವೃದ್ಧಿಪಡಿಸಿ ಅಂತ ಅದೊಂದು ದೊಡ್ಡ ಹೋರಾಟ ಮಾಡಿದ್ವಿ, ಕಾರ್ಯಕ್ರಮ ಕೊಟ್ಟಿದ್ವಿ. ಹಸಿರು ಆಚರಣೆ ಮಗದೊಂದು ವಿಭಿನ್ನವಾಗಿರೋ ಕಾರ್ಯಕ್ರಮ. ಹಸಿರು ಆಚರಣೆ ಎಸ್, ಬಹುಶಃ ಇದು ಕಾನ್ಸೆಪ್ಟ್ ವಿಚಿತ್ರವಾಗಿರುವಂತದ್ದು. ನಾವು ಆಚರಣೆ ಮಾಡ್ತೀವಿ, ಯೂಶಲ್ ಆಗಿ ಏನ್ ಮಾಡ್ತೀವಿ, ನಿಮ್ಮ ಬರ್ತ್ಡೇ ಆಯ್ತು ಅಂದ್ರೆ ಏನ್ ಮಾಡ್ತೀವಿ, ಕೇಕ್ ತಗೊಂಡು ಕಟ್ ಮಾಡ್ತೀವಿ, ತಿಂತೀವಿ. ಅದನ್ನೇ ಕಟ್ ಮಾಡ್ಲಿಕ್ಕೆ ಬಳಸುವಂತದ್ದು ಕೂಡ ಪ್ಲಾಸ್ಟಿಕ್ ಕೇಕ್, ಅಷ್ಟು ಬಲೂನ್ಗಳು ತಂದು ಹೊಡಿತೀವಿ. ಈ ನಮ್ಮ ಆಚರಣೆ ತುಂಬಾ ಸಿಂಪಲ್. ಈಗ ಕಲ್ಲಂಗಡಿ ಹಣ್ಣ ಮೇಲೆ ಅವರ ಹೆಸರನ್ನ ಬರೆದು ಶುಭಾಶಯಗಳನ್ನು ಬರೆದ್ಬಿಟ್ಟು ಅದನ್ನ ಕಟ್ ಮಾಡುವಂಥದ್ದು, ಅದು ಕೈಯಲ್ಲೇ ಹೊಡೆಯುವಂಥದ್ದು. ಏನು ಪ್ಲಾಸ್ಟಿಕ್ ಏನು ಬಳಕೆ ಆಗಲ್ಲ. ತಗೊಂಡ್ಬರ್ತೀವಿ, ಅದರಿಂದ ಬೀಜಗಳ ಸಮೇತ ನಾವು ಬಿಸಾಕುವಂತಹ ಮೇಲಿನ ಹೊಟ್ಟು ಕೂಡ ಸಂಪೂರ್ಣವಾಗಿ ಭೂಮಿಯಲ್ಲಿ ಕರಗುತ್ತೆ. ಅದರ ಸಿಪ್ಪೆನು ಭೂಮಿಗೂ ಕೂಡ ಉಪಯುಕ್ತಕರವಾಗಿಯೇ ಕರಗುತ್ತೆ, ಮಣ್ಣಿಗೆ ಅದು ಶಕ್ತಿಯನ್ನು ನೀಡುತ್ತೆ, ಫಲವತ್ತತೆಯನ್ನು ತರುತ್ತೆ ಜಾಸ್ತಿ. ಈ ಕಾನ್ಸೆಪ್ಟ್ ನ ತುಂಬಾ ದೊಡ್ಡ ಪ್ರಮಾಣದ ತಗೊಂಡೋದ್ವಿ. ಇವತ್ತೇನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಮಾಡ್ತಾರಲ್ಲ, ಇದನ್ನ 2016ನೇ ಇಸ್ವಿಯಿಂದ ನಾವು ಜಾರಿಗೆ ತಗೊಂಡ್ಬಂದ್ವಿ. ಈ ಜಾರಿಗೆ ತಗೊಂಡ್ಬಂದ್ಮೇಲೆ ಪ್ರಮುಖ ಯುವ ಜನತೆ, NSS ಹುಡುಗರು, ಬೇರೆ ಬೇರೆ ಕಾಲೇಜಿನವರು, ಆಮೇಲೆ ನಮ್ಮ ಕುಟುಂಬಗಳಲ್ಲೂ ಕೂಡ ಜನ ಒಪ್ಕೊಂಡ್ರದನ್ನ. ಕೇಕ್ ಬದಲು ನಾವು ದೀಪನ, ಕಲ್ಲಂಗಡಿ ಹಣ್ಣನ್ನ ತಂದು ಕಟ್ ಮಾಡುವಂತದ್ದು. ಇದು ರೈತರಿಗೆ ಸಪೋರ್ಟ್ ಮಾಡ್ದಂಗ ಆಗುತ್ತೆ, ಕಾಸ್ಟ್ ರಿಡಕ್ಷನ್ ಆಗುತ್ತೆ. ಆಮೇಲೆ ಅದ್ರ ಮೇಲೆ ಕೆತ್ತನೆ ಮಾಡುವಂತ ಕೆಲವೊಂದು ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಒಂದಷ್ಟು ಪಾಕೆಟ್ ಮನಿ ಬರುತ್ತೆ. ಖಂಡಿತ. ಈಗ ಯಾರಾದ್ರೂ ಬೇಕು ಅಂತಂದಾಗ ಅದನ್ನ ಡಿಸೈನ್ ಮಾಡ್ಕೊಡ್ಲಿಕ್ಕೆ ಒಂದಷ್ಟು ಪೇಮೆಂಟ್ ಮಾಡ್ತಾರೆ, ಅದನ್ನೇನ್ ಮಾಡಿ ತಗೊಂಡಾಗ ಅವ್ರ ಪಾಕೆಟ್ ಮನಿ ಆಗುತ್ತೆ. ಸೊ ಎಲ್ಲಾ ರೀತಿಯಲ್ಲೂ ಕೂಡ ವರ್ಕೌಟ್ ಮಾಡಿ ಇದನ್ನ ತಗೊಂಡಿದ್ದು ಆರೋಗ್ಯಕ್ಕೂ ಒಳ್ಳೆಯದು. ಎಸ್, ನಿಜ. ಈ ರೀತಿಯಾಗಿರುವಂತಹ ಆಲೋಚನೆ ತಗೊಂಡು ಇನ್ನಷ್ಟು. ಆಮೇಲೆ ಕೈ ತೋಟ ಅಂತ ಮಾಡ್ತಾ ಇದ್ವಿ, ರೆಸಿಡೆನ್ಷಿಯಲ್ ಕಾರ್ಯಕ್ರಮ. ಅಂದ್ರೆ ಅಲ್ಲಿ ಮಕ್ಕಳಿಗೆ ಒಂದಷ್ಟು ಅವೇರ್ನೆಸ್ ಕೊಟ್ಟು ಈ ಅಗ್ರಿಕಲ್ಚರ್ ಬಗ್ಗೆ ಮಕ್ಕಳಲ್ಲೇ ತಿಳ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ವಿ. ಅಂದ್ರೆ ಅವ್ರಿಗೆ ಬೇಕಾಗಿರುವಂತ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು ಅದನ್ನ ಅಲ್ಲೇ ಬೆಳ್ಕೊಳ್ಳುವಂತ ಒಂದು ಕೆಲಸ. ಈ ಕರಿ ಲೀವ್ಸ್ ಇರ್ಬೋದು, ನಿಂಬೆ ಹಣ್ಣು ಇರ್ಬೋದು, ಈ ರೀತಿ ಎಲ್ಲವನ್ನು ಕೂಡ ಅಲ್ಲಿ ಬೆಳೆಸುವಂತಾಗಿದೆ. ಅದು ಬಹುಪಾಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು 80%, ಒಂದು 20ರಿಂದ 22 ಸ್ಕೂಲ್ಸ್ ಅಲ್ಲಿ ಇದು ಇಂಪ್ಲಿಮೆಂಟ್ ಆಗ್ತಾ ಇದೆ. ಅವರೇ ಬೆಳಿತಾರೆ, ತೊಗರಿ, ಬದನೆಕಾಯಿ ಇವೆಲ್ಲವೂ ಕೂಡ ಬೆಳೆಯುವಂತ. ಮತ್ತೊಂದು ಉಸಿರಿಗಾಗಿ ಹಸಿರು ನಿಮ್ಮ ಸಂಸ್ಥೆನಲ್ಲಿ ನಾವು ಕೇಳಿರುವಂತ ಒಂದು ಸಂಗತಿ, ಈ ಮರಗಳಿಗೆ ಶ್ರದ್ಧಾಂಜಲಿ ಎನ್ನುವಂಥ ಒಂದು ಹೊಸ ಪರಿಕಲ್ಪನೆಯ ಕಾರ್ಯಕ್ರಮವನ್ನು ಕೂಡ ತಾವು ರೂಪಿಸಿದಿರಿ. ಇದು ನನಗೆ ಅರ್ಥ ಆಗಲಿಲ್ಲ, ಏನು ಈ ಮರಗಳಿಗಾಗಿ ಶ್ರದ್ಧಾಂಜಲಿ ಅನ್ನುವಂಥದ್ದು ಗಂಗಾಧರ ರೆಡ್ಡಿ ಅವರೇ? ಬಹುಶಃ ನಾವೆಲ್ಲ ಮರಗಳು ನೋಡ್ತೀವಿ, ಬರೀ ಮರದ ರೆಂಬೆ, ಕಾಯಿ, ಹಣ್ಣು ಮತ್ತೆ ಎಲೆಗಳು ಮಾತ್ರ ನೋಡ್ತೀವಿ. ಆ ಮರದ ಎಲೆ, ಕಾಯಿ ಇವೆಲ್ಲರ ಹಿಂದೆ ಹಲವಾರು ಪ್ರಾಣಿ, ಪಕ್ಷಿಗಳು ಮತ್ತೆ ಸೂಕ್ಷ್ಮಾಣು ಜೀವಿಗಳ ಕೆಲಸ ಇರ್ತವೆ. ಎಷ್ಟೋ ವರ್ಷಗಳಿಂದ ಪಕ್ಷಿಗಳಿಗೆ ಮತ್ತೆ ಪ್ರಾಣಿಗಳಿಗೆ, ಮನುಷ್ಯರಿಗೂ ಕೂಡ ನೆರಳನ್ನ, ಹಣ್ಣು, ಆಶ್ರಯ, ಹಂಪಲನ್ನು ಕೊಟ್ಟಿರುವಂತಹ ಮರಗಳನ್ನ ಕಡಿದಾಗ ಎಷ್ಟು ಜೀವಿಗಳು ಅನಾಥರಾಗ್ತವೆ ಅನ್ನೋದನ್ನ ಯಾರೂ ಕಾನ್ಸೆಪ್ಟ್ ಇಲ್ಲ. ಖಂಡಿತ. ನಾವು ನೆರಳು ತಗೊಳ್ತೀವಿ, ಆದ್ರೆ ಮರ ಕಡ್ದಾಗ ಸುಮ್ಮನೆ ಇದ್ಬಿಡ್ತೀವಿ. ಆದ್ರೆ ಅದ್ರ ಮೂಕ ಪ್ರಾಣಿಗಳ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋದು ಯಾರು? ಈ ವೇದನೆಯನ್ನು ಅರ್ಥ ಮಾಡ್ಕೊಳ್ಳೋ ಅನ್ನೋ ಒಂದು ಏಕೈಕ ಕಾರಣಕ್ಕಾಗಿನೇ ಇಷ್ಟು ವರ್ಷಗಳ ಕಾಲ ಹಲವಾರು ಜೀವ ಜಂತುಗಳಿಗೆ ಮನುಷ್ಯನನ್ನು ಒಳಗೊಂಡಂತೆ ಆಶ್ರಯ ನೀಡಿರುವಂತಹ ಮರ ಕಡಿದಾಗ ಅದಕ್ಕೆ ಶ್ರದ್ಧಾಂಜಲಿ ಸಲ್ಲಿಸೋದು ತಪ್ಪ? ನನಗೆ ತುಂಬಾ ಜನ ಪ್ರಶ್ನೆನೂ ಮಾಡ್ತಾರೆ ಇದ್ರ ಬಗ್ಗೆ. ಯಾಕೆ ನೀವು ಶ್ರದ್ಧಾಂಜಲಿ ಸಲ್ಲಿಸಿದ್ರೆ ಇದು ನನ್ನ ಮನೆ ದೇವರು ಅಂತ ಹೇಳ್ತೀನಿ. ಅದಕ್ಕೆ ನಾನು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಭೂಮಿ ನನ್ನ ದೇವಾಲಯ, ಹಸಿರು ನನ್ನ ಧರ್ಮ, ನೇಚರ್ ಈಸ್ ಮೈ ರಿಲಿಜಿಯನ್ ಅಂಡ್ ಹರ್ತ್ ಈಸ್ ಮೈ ಟೆಂಪಲ್. ಇದು ನನ್ನ ಘೋಷವಾಕ್ಯ. ಯಾಕೆ ಅಂತಂದ್ರೆ ನಾವು ಬೇರೆ ಬೇರೆ ಕಡೆ ಹೋಗೋದಕ್ಕಿಂತನೂ ನನ್ನ ಪರಿಸರ, ಸುತ್ತಮುತ್ತಲಿರುವಂತಹ ಪರಿಸರವನ್ನ ಬೆಳೆಸುವಂಥದ್ದು, ಅದ್ರ ಮೂಲಕ ಹಲವಾರು ಪ್ರಾಣಿ, ಪಕ್ಷಿ, ಜೀವ ಜಂತುಗಳಿಗೆ ಉಪಯೋಗ ಆಗೋಂಗಾಯ್ತು ಅಂದ್ರೆ ಬಹುಶಃ ನಮ್ಮ ಕೆಲಸ ಸಾರ್ಥಕ ಆದಂಗೆದಲ್ವಾ? ಈ ಹಿನ್ನೆಲೆಯಲ್ಲಿ ಜನರಿಗೆ ಅರಿವು ಮೂಡಿಸುವಂಥದ್ದು. ನಾವು ಅಭಿವೃದ್ಧಿಗೆ ವಿರೋಧ ಮಾಡ್ತಾ ಇಲ್ಲ, ಆ ಅಭಿವೃದ್ಧಿ ಸುಸ್ಥಿರವಾಗಿರ್ಲಿ ಅಂತ ನೋಡ್ತಾ ಇದ್ವಿ. ಅದು ಹಲವಾರು ಪ್ರಾಣಿ ಪಕ್ಷಿಗೆ ಅನುಕೂಲ ಆಗೋ ತರ ಇರ್ಲಿ ಬಿಡಿ ಅಭಿವೃದ್ಧಿ. ಅದಕ್ಕಾಗಿ ನೀವು ಅನಿವಾರ್ಯವಾಗಿ ಒಂದು ಮರ ಕಡಿಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ ಪ್ರಕಾರ 10 ಮರಗಳನ್ನ ಬೇರೆ ಕಡೆ ಬೆಳೆಸಿ ಕಡಿಬೇಕು ಅಂತ ಹೇಳುತ್ತೆ. ಬಟ್ ಈಗ ಏನಾಗ್ತಾ ಇದೆ ನಮ್ಮ ಸುತ್ತಮುತ್ತಲ ಏನಾಗ್ತದೆ? ರಸ್ತೆ ವೈಡ್ನಿಂಗ್ ಮಾಡ್ತಾರೆ, ಆಗ ರಸ್ತೆಗಳನ್ನ ಅಗಿತಾ ಇರ್ತಾರೆ, ಅವಶ್ಯಕತೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಮರಗಳನ್ನ ಕಡಿಯುವಂತ ಕೆಲಸ ಮಾಡ್ತಾರೆ. ಈ ಎಲ್ಲವನ್ನೂ ಕೂಡ ಮಾಡ್ತಾ ಇರೋದು ಅಕ್ಷರಸ್ಥರು, ಅಧಿಕಾರಿಗಳು. ಈ ಅಕ್ಷರಸ್ಥ ಅನಾಗರಿಕರಿಗೆ ಒಂದು ಸಂದೇಶ ಕೊಡಬೇಕಲ್ವಾ ನಾವು? ಅದಕ್ಕೋಸ್ಕರ ತಾವು ಮರಗಳಿಗೆ ಶ್ರದ್ಧಾಂಜಲಿ ಎನ್ನುವಂತ ಒಂದು ಕಾರ್ಯಕ್ರಮನ ಜನ ಸೇರಿಸಿ ಮಾಡ್ತೀರಾ? ಖಂಡಿತ ಮಾಡ್ತಾ ಇದ್ದೀವಿ. ಅದೊಂದು ದೊಡ್ಡದಾಗಿ ಪ್ರಚಾರ ಮಾಡುವಂತಹ ನೆಲೆಗಟ್ಟಿನಲ್ಲೇ ಮಾಡ್ತಾ ಇರುವಂತಹ ಉದ್ದೇಶಪೂರ್ವಕವಾದಂತಹ ಒಂದು ಕಾರ್ಯಕ್ರಮ. ಆ ಮೂಲಕ ಮರ ಒಂದು ಜೀವ ಇರುವಂತದ್ದು, ಮರ ಅನ್ನುವಂಥದ್ದು ಒಂದು ತಾಯಿಗೆ ಸಮಾನವಾದದ್ದು. ಅದನ್ನ ಕಡಿದಾಗ ಆಗುವಂತಹ ಜೀವ ಹಾನಿಯನ್ನ ತಾವು ಈ ಮೂಲಕ
ಸಂಕೇತಿಸ್ತಾ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ರೂಪಿಸಿ ಜನರನ್ನ ಒಂದು ಜಾಗೃತಗೊಳಿಸುವಂತ ಒಂದು ಕೆಲಸವನ್ನು ಕೂಡ ತಮ್ಮ ಸಂಸ್ಥೆ ಮಾಡ್ತಾ ಇದೆ. ಆ ಸಂಸ್ಥೆಯಲ್ಲಿ ತಾವು ಕೂಡ ಈ ರೀತಿಯ ಒಂದು ಜನರನ್ನ ಉದ್ದೀಪನಗೊಳಿಸ್ತಾ ಇದ್ದೀರಾ. ತುಂಬಾ ಸಂತೋಷ ಗಂಗಾಧರ್ ರೆಡ್ಡಿ ಅವರೇ. ಹೇಳಿ, ಸರ್ಕಾರದಿಂದ ಖಾಸಗಿ ಸಂಸ್ಥೆಗಳಿಂದ ನಿಮಗೆ ಯಾವ ಬಗೆಯ ಬೆಂಬಲ ಸಿಗ್ತಾ ಇದೆ? ಯಾಕೆಂತಂದ್ರೆ ಇವತ್ತು ಪರಿಸರ ಸಂರಕ್ಷಣೆ ಅನ್ನುವಂಥದ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅತ್ಯಂತ ಪ್ರಮುಖವಾದಂತಹ ಕಾರ್ಯಕ್ರಮ. ನಮ್ಮ ಪ್ರಧಾನಮಂತ್ರಿಗಳು ಯಾವಾಗಲೂ ಕೂಡ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಮನೆಗೊಂದು ಮರ, ವ್ಯಕ್ತಿಗೊಂದು ಮರ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸರ್ಕಾರದಿಂದ ಖಾಸಗಿ ಸಂಸ್ಥೆಗಳಿಂದ ಯಾವ ರೀತಿಯ ಬೆಂಬಲ ಸಹಕಾರ ತಮಗೆ ಸಿಗ್ತಾ ಇದೆ? ಬಹುಶಃ ಈ ವಿಚಾರದಲ್ಲಿ ನಾನು ಆರಂಭದಿಂದಲೂ ಇಲ್ಲಿವರೆಗೂ ಕೂಡ ಒಂದೇ ಒಂದು ಮಾತಾಡ್ಲಿಕ್ಕೆ ಇಷ್ಟಪಟ್ಟೇನೆಂದ್ರೆ, ಬೆಂಬಲ ಮೇಲ್ನೋಟಕ್ಕೆ ಸಿಗುತ್ತೆ ಸರ್. ಮೇಲ್ನೋಟಕ್ಕೆ ಎಲ್ಲರೂ ಕೂಡ ಕೋಟಿ ವೃಕ್ಷ ಅಭಿಯಾನ, ಲಕ್ಷ ವೃಕ್ಷ ಅಭಿಯಾನ, ಆಮೇಲೆ ವನ ಮಹೋತ್ಸವ, ಇದು ಜೂನ್ 5ಕ್ಕೆ ಮಾತ್ರ ಸೀಮಿತ ಆಗ್ತಾ ಇದೆ. ಜೂನ್ 5ರ ನಂತರ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಮಾಡಬೇಕಲ್ವಾ? ಈಗ ಲಕ್ಷ ವೃಕ್ಷ ನಾಟಿ, ಕೋಟಿ ನಾಟಿ ಅನ್ನುವಂಥ ಕಾರ್ಯಕ್ರಮಗಳು ಹಲವಾರು ಬಂದ್ಬಿಟ್ಟು 2015 ಹಲವಾರು ಬಂದು. ಬಟ್ ಆ ಕೋಟಿ ಕಾರ್ಯಕ್ರಮಗಳಲ್ಲಿ ಮರಗಳಾಗಿ ಬೆಳೆದಿರುವಂಥ ಸಸಿಗಳ ಸಂಖ್ಯೆ ಎಷ್ಟು ಅಂತ ಯಾರಾದರೂ ದಾಖಲೆ ಸಮೇತ ಕೊಡ್ಲಿಕ್ಕಾಗುತ್ತಾ? ಅದು ಫಿಸಿಕಲ್ ಆಗಿ ಕಾಣ್ತಾ ಇದೆ ನಮಗೆ. ಒಂದು ಕಡೆ ನಮ್ಮ ಇದೇ ರೆಗ್ಯುಲರ್ ಫಾರೆಸ್ಟ್ರಿ ಅವರು ಸಸಿಗಳಾಗ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಬಟ್ ಅದು ಸರಿಯಾಗಿ ವಾಚ್ ಅಂಡ್ ವಾರ್ಡ್ ಫೆಸಿಲಿಟೀಸ್ ಇಲ್ಲದೆ ಅವು ಸೊರಗ್ತಾ ಇದೆ. ಇನ್ನೊಂದು ಕಡೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ MNREGA ಪ್ರೋಗ್ರಾಮ್ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷನೂ ಒಂದಷ್ಟು ಸಸಿಗಳನ್ನ ಹಾಕ್ತಾರೆ. ಅದನ್ನ ಸರಿಯಾಗಿ ನೀರಾಗಿ ಪೋಷಣೆ ಮಾಡ್ತಾರಾ? ಕ್ಲಾರಿಟಿ ಇಲ್ಲ. ನಾನೇ ಖುದ್ದಾಗಿ ಚಿಕ್ಕಬಳ್ಳಾಪುರ ಸುತ್ತಮುತ್ತಲು ನೆಟ್ಟಿರುವಂತಹ ಮರಗಳನ್ನ ಫೋಟೋ ತೆಗೆದು ಸಂಬಂಧಪಟ್ಟ ಕಳಿಸಿದ್ದೀನಿ. ಕಳಿಸಿದಾಗ ಅವ್ರು ವಿತ್ ಫೋಟೋ ತೆಗೆದ್ಬಿಟ್ಟು ಹೇಳ್ತಾರೆ, ಸರ್ ಹಾಕಿದೀವಿ, ನೀರು ಹಾಕ್ತಿವಿ. ಒಂದ್ ಸರಿ ಹಾಕ್ತಾರೆ, 2 ಸರಿ ಹಾಕ್ತಾರೆ, 3 ಸರಿ ಬಿಟ್ಬಿಡ್ತವೆ. ಈ ವರ್ಷ ಹಾಕಿದ್ರೆ ನೆಕ್ಸ್ಟ್ ಇಯರ್ಗೆ ಇರಲ್ಲ ಅಲ್ಲಿ. ಮತ್ತೆ ಅದೇ ಗುಂಡಿಗಳನ್ನ ಅಗಿಯುವಂಥದ್ದು, ಮತ್ತೆ ಅದೇ ಸಸಿ ನೆಡುವಂಥ ಕಾರ್ಯಕ್ರಮ ಆಗ್ತಾ ಇದೆ. ಮುಂದುವರೆದು ಈ ಸಾಮಾಜಿಕ ಅರಣ್ಯ ಇಲಾಖೆಯವರು ರಸ್ತೆ ಬದಲು ತುಂಬಾ ಚೆನ್ನಾಗಿ ಸಸಿಗಳಾಗ್ತಾರೆ. ವಿತಿನ್ 2 ಇಯರ್ಸ್ ಅಲ್ಲಿ ಬೆಸ್ಕಾಂ ಅವ್ರು ಬಂದು ಏನ್ ಮಾಡ್ತಾರೆ, ಅದನ್ನ ಕಡ್ದಾಕ. ಯಾಕೆ ಕಡಿತಾರೆ? ಆ ಮೇಲೆ ತಂತಿಗಳಿಗೆ ಇದು ಟಚ್ ಆಗ್ತಾ ಇರೋದು. ಸೊ ಇಲ್ಲಿ ವ್ಯರ್ಥ ಆಗ್ತಾ ಇರೋದು ಶ್ರಮ. ಸೊ ನಾವು ಸಾರ್ವಜನಿಕರಿಗೆ ಕಟ್ಟಿರುವಂತಹ ತೆರಿಗೆ ರೂಪದಲ್ಲಿ ಕಟ್ಟಿರುವಂತಹ ಹಣ ಇದು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಅಲ್ಲಿ ನರೇಗಾದಲ್ಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ಬಂದು ಇವರು ಅದೇ ಕೆಲಸ ಮಾಡ್ತಾರೆ. ಬಟ್ ಇಲ್ಲಿ ಜನ ಕಾನ್ಶಿಯಸ್ನೆಸ್ ಇಲ್ವಾ ಅಧಿಕಾರಿಗಳಿಗೆ? ಅವರು ಇಲ್ಲಿ ಲೈನ್ ಇದೆ ಅಂದ್ರೆ ಅದ್ರ ಕೆಳಗಡೆ ಯಾಕೆ ಸಸಿ ಹಾಕಬೇಕು? ಈ ಪ್ರಶ್ನೆಗಳನ್ನ ಖಂಡಿತ ನಾವು ರೈಸ್ ಮಾಡಬೇಕಾಗುತ್ತೆ. ಅದನ್ನ ಯಾರು ರೈಸ್ ಮಾಡ್ತಾ ಇಲ್ಲ. ಆಮೇಲೆ ಒಂದು ಗ್ರಾಮ ಪಂಚಾಯತಿ ಸಸಿ ನೆಟ್ಟಿದೆ ಅಂತಂದ್ರೆ 2 ವರ್ಷ ಅಟ್ಲೀಸ್ಟ್ 1 ವರ್ಷದ ಪೋಷಣೆ ಮಾಡಬೇಕಲ್ಲ, ಅದಕ್ಕೆ ನೀರು ಹಾಕುವಂಥದ್ದು, ಅದನ್ನು ಮಾಡ್ತಾರೆ. ಇದೊಂದು ಹೊರತುಪಡಿಸಿದ್ರೆ ಉಳ್ದಂಗೆ ನಾವೇನಾದ್ರೂ ಹೋಗಿ ಸಸಿ ಬೇಕು ಸರ್ ಅಂತ ನಾನು ಕೇಳಿದ್ರೆ ನನಗೆ ಕೊಡೋ ಸಸಿ ಎಷ್ಟಿದೆ ಗೊತ್ತಾ? ಮ್ಯಾಕ್ಸಿಮಮ್ 1.5 ಇಂದ 2 ಅಡಿ ಸಸಿ ಕೊಡ್ತಾ ಇರ್ತಿರೋದು. ಅದೇ ಸಾಮಾಜಿಕ ಅರಣ್ಯ ಇಲಾಖೆ ನಡಲಿಕ್ಕೆ 6 ಇಂದ 7 ಅಡಿ ಸಸಿ ತಗೊಳ್ತಾರೆ. ಅಲ್ಲಿ ಜಸ್ಟ್ ಒಂದು ಕೋಲ್ ಹಾಕ್ಬಿಟ್ಟು ಈಚಲಗರಿ ಸುತ್ತು ಬಿಟ್ರೆ ಸಾಕು, ಅದು ಬೆಳೆದು ದೊಡ್ಡಾಗುತ್ತೆ. ನಮಗೆ ಕೊಡುವಂತ ಸಣ್ಣ ಸಸಿನ ನಾವು 6 ಅಡಿ ಬೆಳೆಸಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ, ಎಷ್ಟು ಶ್ರಮ ಬೇಕಾಗುತ್ತೆ? ಯಾಕೆ ಈ ರೀತಿಯಾಗಿರೋ ತಾರತಮ್ಯಗಳು? ನಾನು ನೇರವಾಗಿ ಹೋಗಿ ನನ್ನ ಸಂಸ್ಥೆ ಲೆಟರ್ ಕೊಟ್ಟು ಸರ್ ಸಸಿ ಕೊಡಿ ಅಂದ್ರೆ ಕನ್ಫರ್ಮ್ ಆಗಿ ಯಾವ ಇಲಾಖೆಯಲ್ಲೂ ಕೊಡಲ್ಲ. ನಾನು ಅದೇ ಕೆಲಸಕ್ಕೆ PDO ಕಡೆಯಿಂದ ಒಂದು ಲೆಟರ್ ತಗೊಂಡೋಗ್ಬೇಕು. ಅವ್ರು ಇಂಥ ಸ್ಕೀಮ್ ಅಡಿಯಲ್ಲಿ ತಗೊಳ್ತಾ ಇದ್ದಾರೆ ಅಂತ ಹೇಳಬೇಕು. ಸಸಿ ನೆಡುವಂಥದ್ದು ನಾನು, ಗುಂಡಿ ತೋಡಿಸೋದು ನಾವು, ಎಲ್ಲವೂ ನಾವು ಮಾಡ್ತೀರಿ. ಬಟ್ ಮುಂದೆ ಅದು ಬಿಲ್ ಎಲ್ಲಾಗುತ್ತೆ? ಈ ರೀತಿ ಡೂಪ್ಲಿಕೇಶನ್ ಎಲ್ಲ ಆಗ್ತಾ ಇದೆ. ಈ ಅಂಶಗಳನ್ನೆಲ್ಲನೂ ಕೂಡ ಯಾರೂ ದನಿ ಎತ್ತಾ ಇಲ್ಲ. ಹೌದು. ಈಗ ತಾವು ಹೇಳುವ ಮಾತುಗಳಲ್ಲಿ ಇಲಾಖೆಗಳಿಂದ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ, ಅದಕ್ಕೆ ಬೇಕಾದಂತಹ ಪರಿಸರ ಪೂರಕವಾದಂತಹ ಒಂದು ಕೈ ಜೋಡಿಸುವಿಕೆ ಬೇಕು ಅನ್ನುವಂತಹ ಆಶಯವನ್ನು ತಾವು ವ್ಯಕ್ತಪಡಿಸ್ತಾ ಇದ್ದೀರಿ. ಮುಂದಿನ ಸಂದರ್ಭಗಳಲ್ಲಿ ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ ತಮಗೆ ಸಂಪೂರ್ಣವಾದ ಬೆಂಬಲ ದೊರಕಲಿ ಅನ್ನೋದು ನಮ್ಮ ಆಶಯ. ಇನ್ನೊಂದು ಮಾತು ಗಂಗಾಧರ ರೆಡ್ಡಿಯವರೇ, ಇವತ್ತು ಪರಿಸರ ಸಂರಕ್ಷಣೆ ಮಾಡ್ತಾ ಇರೋರನ್ನ, ಮರ ಗಿಡಗಳನ್ನು ಬೆಳೆಸ್ತಾ ಇರೋವಂಥವ್ರನ್ನ ಗುರುತಿಸಿ ಮನ್ನಣೆ, ಪುರಸ್ಕಾರಗಳನ್ನ ಕೊಡುವಂಥ ಅನೇಕ ಸಂಘ ಸಂಸ್ಥೆಗಳಿದ್ದಾವೆ. ಈಗ ನೀವು ಎಷ್ಟು ಗಿಡಗಳನ್ನು ನೆಟ್ಟಿದ್ದೀರಿ, ಎಷ್ಟು ಮರಗಳನ್ನು ಬೆಳೆಸಿದ್ದೀರಿ, ಎಷ್ಟು ಹಸಿರನ್ನ ತಾವು ತಮ್ಮ ಜಿಲ್ಲೆಯಲ್ಲಿ ಮತ್ತು ನೆರೆಹೊರೆಯ ಜಿಲ್ಲೆಗಳಲ್ಲಿ ಬೆಳೆಸೋದಕ್ಕೆ ಕಾರಣರಾಗಿದ್ದೀರಿ. ಇದ್ರ ಬಗ್ಗೆ ಒಂದು ಮಾತಾಡ್ತೀರಾ? ಖಂಡಿತ. ಯೂಶುವಲಿ ನಮಗೆ ಪ್ರಮುಖವಾಗಿ ನಾನು ಎಲ್ಗೂ ಕೂಡ ಅಪ್ಲಿಕೇಶನ್ ಹಾಕೊಂಡಂತೂ ಹೋಗಿಲ್ಲ. ನಾವು ಈ ಕೆಲಸ ಮಾಡ್ತಾ ಇದ್ವಿ ಅಂತ. ಇದು ಸಂಸ್ಥೆ ನಡೀತಾ ಇರೋದೇ ಸ್ವಯಂ ಸೇವಕರಿಂದ. ಎಲ್ಲರೂ ಕೂಡ ಏನು ಸ್ವೆಟ್ ಡೊನೇಷನ್ ಅಂತ ಕರೀತಾರಲ್ಲ, ಬೆವರನ್ನ ದಾನ ಮಾಡುವಂಥದ್ದು, ಅವ್ರ ಕೈಲಾಗಿರುವಂತ ಒಂದಷ್ಟು ಹಣಕಾಸು ಮಾಡಿ ಮಾಡ್ತಾ ಇರುವಂತ ಒಂದು ಸೇವೆ ಅಷ್ಟೇ. ಇದು ರಕ್ತದಾನದಂತೆ ಬೆವರು ದಾನ ಮಾಡಿ ಹೊಸ ಪರಿಕಲ್ಪನೆಯನ್ನು ಕೂಡ ತಾವು ನಮ್ಮ ಸಂಸ್ಥೆ ಮೂಲಕ ಹುಟ್ಟಾಕಿದಿರಿ. ತುಂಬಾ ಸಂತೋಷದ ವಿಷಯ. ಈ ಬೆವರು ದಾನ ವಾರ್ಷಿಕವಾಗಿ 2 ದಿನ ಕೊಡಿ, 3 ದಿನ ಕೊಡಿ ಅಂತ ಕೇಳ್ತಾ ಇದ್ರು. ಅದ್ರ ಹಿನ್ನೆಲೆಯಲ್ಲಿ ಹೋಗ್ತಾ ಇರೋದು NSS ವಾಲಂಟಿಯರ್ಸ್ ಬರ್ತಾ ಇದಾರೆ, ಇಂಡಿಪೆಂಡೆಂಟ್ ಆಗಿ ಜನ ಬರ್ತಾ ಇದಾರೆ. ಇವರೆಲ್ಲರೂ ಕೂಡ ಬಂದು ಕೂಡ ನಾವ್ ಯಾವುದೇ ಒಂದು ವಿಚಾರ ಇಟ್ಕೊಂಡು ನಾವ್ ಈ ಸಸಿ ನೆಟ್ಟಿದೀವಿ, ಇಷ್ಟು ಸಸಿ ಬೆಳೆಸಿದೀವಿ, ನಮಗೆ ಅಪ್ಲಿಕೇಶನ್ ಕೊಡಿ ಅಥವಾ ನಮಗೆ ಪ್ರಶಸ್ತಿ ಕೊಡಿ ಅಂತ ಯಾವುದೇ ಹಿನ್ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಅರ್ಜಿಗಳು ಹಾಕಿಲ್ಲ. ಅಪ್ಲಿಕೇಶನ್ ಕೊಡುವಂತ ಯಾವುದೇ ಪ್ರಮೇಯ ಇಲ್ಲ. ನಮ್ಮ ಕೆಲಸ
ಜನಕ್ಕೆ ತಲುಪಿದೆಯಾ, ನಮ್ಮಿಂದ ಒಂದಷ್ಟು ಯುವ ಮನಸ್ಸುಗಳು ಬದಲಾವಣೆಯಾಗ್ತಾ ಇದೆಯಾ? ನನಗೊಂದು ಯೋಚನೆ ಇದೆ, ಇಚ್ಛಾಶಕ್ತಿ ಅಸಾಧ್ಯವಾದುದನ್ನೂ ಸಾಧ್ಯವಾಗಿಸುತ್ತದೆ. ಸೊ ಈ ಇಚ್ಛಾಶಕ್ತಿ ಕ್ರಿಯೇಟ್ ಮಾಡಬೇಕಷ್ಟೇ ನಾವು. ಹೌದು. ಈಗ ಗಂಗಾಧರ ರೆಡ್ಡಿ ಅವರೇ, ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೇನೆ ಸುಮಾರು ಎಷ್ಟು ಗಿಡಗಳನ್ನ ತಾವು ಬೆಳೆಯೋದಕ್ಕೆ ಕಾರಣರಾಗಿದ್ದೀರಾ, ಎಷ್ಟು ಭೂ ಪ್ರದೇಶದಲ್ಲಿ ಹಸಿರನ್ನ ಒದಿಸಿದ್ದೀರಾ, ಅದ್ರ ಬಗ್ಗೆ ಅಂಕಿಅಂಶ ಹೇಳಿ, ನಮ್ಮ ಶ್ರೋತೃಗಳು ಗೊತ್ತಾಗಬೇಕಲ್ಲ. ತುಂಬಾ ಕ್ರಿಸ್ಪ್ ಆಗಿ ಹೇಳ್ಬೇಕಾದ್ರೆ ಟೋಟಲ್ ನಾವು 41,000 ಸಸಿಗಳು ಇಲ್ಲಿವರೆಗೂ ನೆಟ್ಟಿದೀವಿ. ಅದರಲ್ಲಿ ಸುಮಾರು 36,000 ಚಿಲ್ಲರೆ ಸಸಿಗಳು ಮರಗಳಾಗಿ ಬೆಳೆದಿರೋದನ್ನ ನಾನು ಈಗ ಸಾಬೀತುಪಡಿಸಬಲ್ಲೆ. ಅಂಕಿಅಂಶಗಳಿದಾವೆ. ಇದಾವೆ. 500ಕ್ಕೂ ಹೆಚ್ಚು ಶಾಲೆಗಳನ್ನ ಹಸಿರು ಶಾಲೆಗಳನ್ನು ಪರಿವರ್ತನೆ ಮಾಡಿದ್ವಿ. 23 ಶಾಲೆಗಳಲ್ಲಿ ಇದಾಗಲೇ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಹಸಿರು ಯಜ್ಞ ಕಾರ್ಯಕ್ರಮನ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿದ್ವಿ. ಯಾವ್ಯಾವ ಶಾಲೆ ತುಂಬಾ ಚೆನ್ನಾಗಿ ಹಸಿರು ಪರಿಸರ ಸೃಷ್ಟಿ ಮಾಡಿದ್ವು ಅಂತವರಿಗೆ ಲೈಬ್ರರೀಸ್ ಕೊಡ್ತಾ ಇದ್ದೀವಿ, ಕಂಪ್ಯೂಟರ್ ಲ್ಯಾಬ್ಸ್ನ ಕೊಟ್ಟಿದ್ದೀವಿ. ಆ ಮಕ್ಕಳಲ್ಲಿ ಹಸಿರು ಪ್ರಜ್ಞೆನ ಬೆಳೆಸೋದ್ರಲ್ಲಿ ತುಂಬಾ ಪ್ರಯತ್ನ ಪಟ್ಟಿದ್ವಿ. ಈ ಮೂಲಕ ಹಲವಾರು ಶಾಲೆಗಳು ಗುರುಸ್ತಾ ಹೋಗ್ತಾ ಇದೆ. ಅದ್ರ ಜೊತೆಗೆ ಒಂದು ಅಬ್ದುಲ್ ಕಲಾಂ ಪಾರ್ಕ್ ಅಂತ ನಮ್ಮೂರ ಪಕ್ಕದಲ್ಲಿ ಒಂದು 16 ಎಕರೆ ಪ್ರದೇಶದಲ್ಲಿ ಮಾಡಿದ್ವಿ, ಸಂಪೂರ್ಣ ಗೋಮಾಳವಾಗಿರುವಂಥದ್ದು. ಈ ಪ್ರದೇಶದಲ್ಲಿ ನಮಗೆ ವಿರುದ್ಧ ವ್ಯಕ್ತಪಡಿಸಲು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡಿ ಸುಮಾರು 3,500 ಸಸಿಗಳಲ್ಲಿ ಬೆಳೀತಾ ಇದೆ, ಮರಗಳಾಗಿ ಬೆಳೆದಿದೆ. ಇದು ನಾವು ಕೊಡುವಂತ ಹಲವಾರು ಪೇಪರ್ನವರು ಅಥವಾ ಮೀಡಿಯಾದವರು ಬಂದು ಅದನ್ನ ವರದಿ ಮಾಡಿರುವಂತ ಉದಾಹರಣೆಗಳು ತುಂಬಾ ಜಾಸ್ತಿ ಇದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿನಲ್ಲಿ ನಾವು ಯಾವಾಗಲೂ ಕೂಡ ಮಾತಾಡ್ತಾ ಇರ್ತೀವಿ. ಈ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವ ಸಮುದಾಯದ ಒಳಗೊಳ್ಳುವಿಕೆ ಹೇಗಿದೆ ಗಂಗಾಧರ ರೆಡ್ಡಿ ಅವರೇ? ತುಂಬಾ ಚೆನ್ನಾಗಿದೆ. ನಾನು ಒಂದು ವಿಚಾರ ಏನಂದ್ರೆ, ನಾನು ಯೋಚನೆ ಮಾಡೋದು ಒಂದು ಪ್ರಾವರ್ಬ್ ಇದೆ, ಇಫ್ ಯು ಥಿಂಕ್ ಇನ್ ಟರ್ಮ್ಸ್ ಆಫ್ ಎ ಇಯರ್ ಜಸ್ಟ್ ಪ್ಲಾಂಟ್ ಎ ಸ್ಯಾಪ್ಲಿಂಗ್, ಇಫ್ ಯು ಥಿಂಕ್ ಇನ್ ಟರ್ಮ್ಸ್ ಆಫ್ ಎ ಡಿಕೇಡ್ ಸೋ ಎ ಸೀಡ್, ಇಫ್ ಯು ಥಿಂಕ್ ಇನ್ ಟರ್ಮ್ಸ್ ಆಫ್ ಎ ಸೆಂಚುರಿ ಜಸ್ಟ್ ಚೇಂಜ್ ದಿ ಮೈಂಡ್ ಸೆಟ್ಸ್ ಆಫ್ ಪೀಪಲ್. ನೀವು 1 ವರ್ಷದ ಬಗ್ಗೆ ಯೋಚನೆ ಮಾಡಂಗಿದ್ರೆ ಒಂದು ಸಸಿಯನ್ನ ನಡಿ. 10 ವರ್ಷದ ಬಗ್ಗೆ ಯೋಚನೆ ಮಾಡ್ತೀರಿ ಅಂದ್ರೆ ಒಂದು ಬೀಜವನ್ನ ಬಿತ್ತಿ. ನೀವು ಒಂದು ಶತಕದ ಬಗ್ಗೆ ಯೋಚನೆ ಮಾಡ್ತೀವಿ, 100 ವರ್ಷಗಳ ಬಗ್ಗೆ ಯೋಚನೆ ಮಾಡ್ತೀರಿ ಅಂದ್ರೆ ಜನರ ಮನಸ್ಥಿತಿಯನ್ನ ಬದಲಾವಣೆ ಮಾಡಿ. ಆ ಮನಸ್ಥಿತಿನ ಬದಲಾವಣೆ ಮಾಡೋ ಉದ್ದೇಶವೇ ನಾವು ಕಾರ್ಯಪ್ರವೃತ್ತರಾಗ್ತಾ ಇದ್ವಿ. ಯುವ ಜನರು ಮತ್ತೆ ಮಕ್ಕಳಲ್ಲಿ ಕ್ರಮೇಣವಾಗಿ ಕುಟುಂಬಕ್ಕೂ ಕೂಡ ಈ ಒಂದು ಹಸಿರು ಪರಿಸರ ರಕ್ಷಣೆ ಮಾಡಬೇಕು ಅನ್ನುವಂಥ ಕಾಳಜಿ ಕ್ರಿಯೇಟ್ ಮಾಡೋ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳಾಗ್ತಾ ಇದೆ. ಅದು ಯಶಸ್ವಿನೂ ಆಗ್ತದೆ. ಹಸಿರಿಗಾಗಿ ಉಸಿರು ಸಂಸ್ಥೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ರೂಪಿಸ್ತಾ ತಮ್ಮ ಬಯಲು ಪ್ರದೇಶದ ಭೂ ಪ್ರದೇಶದಲ್ಲಿ ಒಂದು ಹಸಿರನ್ನ ಉಂಟು ಮಾಡಬೇಕು, ಹಸಿರನ್ನ ಬೆಳೆಸಬೇಕು ಅನ್ನುವಂತಹ ಒಂದು ಪರಿಕಲ್ಪನೆ ಅಡಿನಲ್ಲಿ ಒಂದು ಪ್ರಾಮಾಣಿಕವಾದ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ ಗಂಗಾಧರ ರೆಡ್ಡಿ ಅವರೇ. ನಿಮ್ಮಂತೆ ಪರಿಸರ ಉಳಿಸೋದಕ್ಕೆ ನೀವು ಏನ್ ಸಲಹೆ ನೀಡೋದಕ್ಕೆ ಜನರಿಗೆ ಬಯಸ್ತೀರಾ? ತುಂಬಾ ಸಿಂಪಲ್. ಈಗಾಗಲೇ ಇರುವಂತಹ ಮರಗಳನ್ನ ಸಂರಕ್ಷಣೆ ಮಾಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೇನೂ ಇದೆ. ನಾವು ಹೊಸದಾಗಿ ಸಸಿ ನೆಟ್ಟಾಗ ತುಂಬಾ ವರ್ಷಗಳು ಬೇಕಾಗುತ್ತೆ. ಈಗ ಏನು ನಮ್ಮನ್ನ ಕಾಪಾಡ್ತಾ ಇದೆಯೋ ಆ ಮರಗಳನ್ನ ಉಳಿಸ್ಕೊಳ್ಬೇಕು ಫಸ್ಟ್. ಜೊತೆಗೆ ನಮ್ಮ ಜೀವನ ಶೈಲಿಯೂ ಕೂಡ ಪರಿಸರಕ್ಕೆ ಪೂರಕವಾಗಿರಬೇಕು. ನಾವು ಪ್ಲಾಸ್ಟಿಕ್ ಬಳಸೋದು ನಿಲ್ಲಿಸಬೇಕಾಗುತ್ತೆ. ಪರಿಸರಕ್ಕೆ ಪೂರಕವಾಗಿ ಮಣ್ಣಿನ ಸಂರಕ್ಷಣೆ ಮಾಡಬೇಕು, ಜಲ ಸಂರಕ್ಷಣೆ ಮಾಡಬೇಕು. ನಾವು ವಿದ್ಯುತ್ ಏನೇನೆಲ್ಲ ಸಾಧ್ಯ ಎಲ್ಲವನ್ನೂ ಉಳಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಪರಿಸರ ತುಂಬಾ ಆರೋಗ್ಯಕರವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಇರುವಂತ ಏನು ಜೀವವೈವಿಧ್ಯತೆ ಇದೆ ಅದನ್ನು ಸಂರಕ್ಷಣೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಯುವ ಜನತೆ ಮತ್ತು ಸರ್ಕಾರ, ಕಾರ್ಯಕ್ರಮಗಳು, ಅಧಿಕಾರಿಗಳು ಕೂಡ ತಯಾರಾಗಬೇಕಾಗುತ್ತೆ. ಹೌದು ಗಂಗಾಧರ ರೆಡ್ಡಿ ಅವರೇ, ಉಸಿರಿಗಾಗಿ ಹಸಿರು ಸಂಸ್ಥೆ ಒಂದು ಪರಿಸರದಲ್ಲಿ ಹಸಿರನ್ನ ಬೆಳೆಸುವ ನಿಟ್ಟಿನಲ್ಲಿ ಗುರುತರವಾದಂತಹ ಒಂದು ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದೆ. ನಿಮ್ಮ ಈ ಸಂಸ್ಥೆಯ ಧ್ಯೇಯೋದ್ದೇಶಗಳಿಗೆ, ಗುರಿಗಳಿಗೆ ಸದಾ ಜನಬೆಂಬಲ ಮತ್ತು ಸರ್ಕಾರದ ಬೆಂಬಲ, ಸಂಘ ಸಂಸ್ಥೆಗಳ ಬೆಂಬಲ ದೊರಕಲಿ. ಆ ಮೂಲಕ ನಿಮ್ಮ ಸಂಸ್ಥೆಯ ಕಾರ್ಯಕ್ರಮಗಳು ಎಲ್ಲ ಜನರಿಗೂ ಕೂಡ ಪ್ರೇರೇಪಣೆ ಆಗಲಿ ಅನ್ನುವಂಥ ಆಶಯದೊಂದಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ತಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಮಾತನಾಡಿದ್ದಕ್ಕೆ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು. ಹಸಿರೊಳಗಡೆ ಉಸಿರಡಗಿದೆ, ಕಾಡೊಳಗಡೆ ಕನಸಡಗಿದೆ. ಇದುವರೆಗೂ ಉಸಿರಿಗಾಗಿ ಹಸಿರು ಸಂಸ್ಥೆಯ ಹಸಿರು ಯಜ್ಞದ ರೂವಾರಿ ಡಾಕ್ಟರ್ ಗಂಗಾಧರ್ ರೆಡ್ಡಿ ಎನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನ ಶಿವಪ್ರಕಾಶ ಡಿಆರ್. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.